ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಸಿರಿಧಾನ್ಯದ ಒಂದು ಪರೋಟ ಮಾಡೋದು ಹೆಂಗೆ ಅನ್ನೋದು ಹೇಳ್ಕೊಡ್ತೀನೋ. ಅದು ಭಾರಿ ಟೇಸ್ಟಿ ಆಗಿರ್ತೈತಿ ಮತ್ತು ಹೆಲ್ದಿ ಫುಡ್ ಅದು. ಅದಕ್ಕೆ ಪಾಲಕ್ ತೊಗೊಂಡೈತಿ, ಹಸಿಮೆಣಸಿನ್ಕಾಯಿ, ಕೊಬ್ಬರಿ ಅದು ಎಲ್ಲ ಚಟ್ನಿಗೆ ತೊಗೊಂಡೈತಿ. ಇದಕ್ಕೆ ನಾನೀಗ ಹಿಟ್ಟು ನಾದ್ಕೊಳಕ್ಕೆ ಅದನ್ನು ಸ್ಟಫಿಂಗದ್ದು ಇದನ್ನು ಮಾಡ್ಕೊಳಕ್ಕೆ ಅದಕ್ಕೆ ಪಾಲಕ ಮತ್ತು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಜೀರಿಗೆ ಮತ್ತು ಅಜ್ವಾನನ್ನು ಹಿಂಗೆ ತಿಕ್ಕಿ ತೊಗೋಬೇಕ್ರಿ. ಅಜ್ವಾನ ತೊಗೊಳಕ್ತಾನೆ ಸ್ವಲ್ಪ. ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಅದ್ರದ್ದು ಸಿರಿಧಾನ್ಯದ ಹಿಟ್ಟು ಕಲಿಸ್ಕೊಂಡು ಆ ಸ್ಟಫಿಂಗ್ ಕತ್ ರೆಡಿ ಮಾಡ್ಕೊಳಕ್ತಾನೆ. ಉಪ್ಪನ್ನು ಹಾಕೊಳಕ್ತಾನೆ ಅದ್ರೊಳಗೆ. ಉಪ್ಪು ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸಿ ಜಾರ್ ಹಾಕಿ ಒಂದು ಸ್ವಲ್ಪ ಸಣ್ಣ ಮಾಡ್ಕೊಂಡಿಂದ ಒಂದು ಸ್ವಲ್ಪ ನೀರು ಇಡ್ಬೇಕ್ರಿ, ಒಂದು ಕಪ್ಪಿನಷ್ಟು ನೀರಿಟ್ಟು ನಾನು ಅದಕ್ಕೆ ಹಿಟ್ಟು ತೊಗೊಳಕ್ತಾನೆ. ಇದು ಸಿರಿಧಾನ್ಯದ ಹಿಟ್ಟು. ಇದು ಎಲ್ಲ ಅವನ್ನೆಲ್ಲ ಹಾಕಿ ಬಿಸಿದ್ದೈತಿ. ಅದಕ್ಕೆ ಸಿರಿಧಾನ್ಯ ಅಂದ್ರೆ ಒಂದು 5-6 ಐಟಮ್ ಸಿರಿಧಾನ್ಯ ಹಾಕೈತಿ. ಇದಕ್ಕೆ ಹಾರಕ, ನವಣೆ, ಸಜ್ಜೆ, ಬರಗು, ಊದಲು ಅವೆಲ್ಲ ಹಾಕಿ ಒಂದು 5-6-7 ಸಿರಿಧಾನ್ಯಗಳನ್ನ ಹಾಕೈತಿ. ಸಜ್ಜಿ ಹಿಡ್ಕೊಂಡು ಅವನ್ನೆಲ್ಲ ಹಾಕ್ಕೊಂಡು ಇದನ್ನು ಬೀಸಿದ ಹಿಟ್ಟೈತಿ. 2 ಸ್ಪೂನಷ್ಟು ಹಾಕ್ಕೊಂಡು ಒಂಚೂರು ಅಕ್ಕಿ ಹಿಟ್ಟು ಹಾಕ್ಕೊಂಡನಿ. ಅದಕ್ಕೆ ಇದನ್ನೆಲ್ಲ ಹಾಕ್ಕೊಂಡು ಇದು ಉಪ್ಪು ಹಾಕ್ಕೊಳಕ್ತೈತಿ ಸ್ವಲ್ಪ. ಅದು ಎಲ್ಲ ಹಿಟ್ಟು ಹಾಕ್ಕೊಂಡಿಂದ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ನಿಮಗೆ ಎಷ್ಟು ಬೇಕಷ್ಟು ಹಾಕೋರಿ. ಇದು ಒಳಗಿಂದ ಸ್ಟಫಿಂಗಿಗಿರ್ತೈತಿ. ಅದಕ್ಕೆ ಹಾಕ್ಕೊಂಡಿಂದ ಇದಕ್ಕೆ ಒಂಚೂರು ಹಸಿಮೆಣ್ಸಿನ್ಕಾಯ್ದು ಎಲ್ಲ ಪಾಲಕದು ರುಬ್ಬಿದ್ದು, ಜೀರಿಗೆ, ಉಪ್ಪು ಎಲ್ಲ ಹಾಕಿ ರುಬ್ಬಿದ್ದು ಇರ್ತೈತಲ್ಲ, ಅದು ಹಿಟ್ಟಿಗೆ ಹಾಕ್ಕೊಂಡು ಸಿರಿಧಾನ್ಯದ ಹಿಟ್ಟು ಮತ್ತು 2 ಕಪ್ಪು ಒಂಚೂರು ಅಕ್ಕಿ ಹಿಟ್ಟು 1 ಕಪ್ನಷ್ಟು ಅದನ್ನೆಲ್ಲ ತೊಗೊಂಡು ಒಂದು ಸ್ವಲ್ಪ ನೀರು ಹೆಸರಿಟ್ಟು ಅದಕ್ಕೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ. ಪಾಲಕ್ ಹಾಕಿರೋದ್ರಿಂದ ಅದೂ ಹೆಲ್ದಿ ಆಗಿರ್ತೈತಿ. ಅದು ಪಾಲಕ್ನು ಆರೋಗ್ಯಕ್ಕೆ ಭಾಳ ಒಳ್ಳೇದದು. ಅದಕ್ಕೆ ಇದನ್ನೆಲ್ಲ ಹಾಕಿ ಈ ಥರ ಸ್ಟಫಿಂಗಿಗೆ ಅಂತೇಳಿ ಹಿಟ್ಟು ರೆಡಿ ಮಾಡ್ಕೊಳಕ್ತೈತಿ. ಇದೆಲ್ಲ ಸಿರಿಧಾನ್ಯದ ಹಿಟ್ಟು ಇದೆಲ್ಲ ಇಷ್ಟು ತೊಗೊಂಡು ಹಾಕಿದ್ದೆಲ್ಲ ಒಂದು 5-6-7 ಸಿರಿಧಾನ್ಯಗಳನ್ನೆಲ್ಲ ಹಾಕಿ ಬೀಸಿದ್ದು ಭಾರಿ ಚೆನ್ನಾಗಿ ಬರ್ತಾವೆ ಇವು. ಇದಕ್ಕೆ ಮತ್ತು ಅದು ಹಿಟ್ಟು ನಾದ್ಕೊಳಕ್ತಾನೆ. ಇದನ್ನು ಒಂಥರ ಮೆತ್ತಗೆ ಹಿಟ್ಟು ನಾದ್ಕೋಬೇಕ್ರಿ, ಇದು ಹೋಳಿಗೆ ಹಿಟ್ಟಿನ ಥರ. ಅದಕ್ಕೆ ನಾನು 2 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡನಿ. ಗೋಧಿ ಹಿಟ್ಟನ್ನು ಅದಕ್ಕೆ ಒಂಚೂರು ಇದು ಉಪ್ಪು ಹಾಕ್ಕೊಳಕ್ತಾನೆ. ಗೋಧಿ ಹಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋರಿ. ಅದು ಸ್ಟಫಿಂಗ್ ಎಷ್ಟು ಮಾಡಿರ್ತಾರೆ ಅದು ನೋಡ್ಕೊಂಡು ಒಂಚೂರು ಆಯಿಲ್ ಹಾಕ್ಕೊಂಡು ಹಿಟ್ಟು ನಾದ್ಕೊಳಕ್ತಾನೆ ಗೋಧಿ ಹಿಟ್ಟನ್ನು. ಇದು ಹೋಳಿಗೆ ಹಿಟ್ಟಿನ ಥರ ಬರಬೇಕಿದು. ಪರೋಟ ಮಾಡೋಕ್ಕಂದ್ರೆ ಮೆತ್ತಗೆ ಬರ್ತಾವಲ್ರಿ ಪರೋಟ, ಅದ್ರ ಸಂಬಂಧ ಇದು ಹಿಟ್ಟೆಲ್ಲ ಚೆನ್ನಾಗಿ ನಾದ್ಕೋಬೇಕು. ಇದೆಲ್ಲ ನಾದ್ಕೊಳಕ್ತೈತೆ ಗೋಧಿ ಹಿಟ್ಟು. ಇದು ಸ್ಮೂತಾಗಿ ಬಂತಂದ್ರೆ ಪರೋಟ ಚೆನ್ನಾಗಿ ಬರ್ತಾವೆ. ಈಗ ಇದನ್ನ ಮುಚ್ಚಿಟ್ಟು ಸ್ವಲ್ಪ ಆಯಿಲ್ ಹಾಕಿಡ್ಬೇಕು ಇದಕ್ಕೆ. ಇಲ್ಕಂದ್ರೆ ಮೆತ್ತಗೆ ಚಲೋ ಆಗ್ತೈತಿ. ಇದನ್ನು ಈ ಹಿಟ್ಟು ಮುಚ್ಚಿಟ್ಬಿಡ್ತೇವೆ. ಈಗ ಮುಚ್ಚಿಟ್ಟು ಅದನ್ನು ಮೆತ್ತಗಾಗಿಂದ ಈಗ ಒಂಚೂರು ಆಯಿಲ್ ಈಗ ಹಾಕ್ಕೊಳಕ್ತಾನೆ. ಇದನ್ನ ಆಯಿಲ್ ಹಾಕ್ಕೊಂಡು ಮೆತ್ತಗೆ ಮಾಡ್ಕೋಬೇಕು. ಈ ಥರ ಮಾಡಿಟ್ಟು ಅದು ಹೋಳಿಗೆ ಹಿಟ್ಟಿನ ಅದಕ್ಕೆ ಬಂದೈತಿ. ಮುಂದೆ ಈಗ ನಾ ಚಟ್ನಿ ಮಾಡ್ಕೊಳಕ್ತಾನೆ. ಅದಕ್ಕೆ ಕೊಬ್ಬರಿ ಎಲ್ಲ ಹೆಚ್ಚಿಟ್ಕೊಂಡೇನಿ, ಹಸಿ ಕೊಬ್ಬರಿ. ಇದು ಡಿಫ್ರೆಂಟ್ ಆಗಿರೋ ಚಟ್ನಿ, ಟೇಸ್ಟಿ ಆಗಿರ್ತೈತಿ. ಅದ್ರ ಜೊತೆ ಕಾಂಬಿನೇಷನ್ ಚಂದ ಇರ್ತೈತಿ. ಅದಕ್ಕೆ ಟೊಮೆಟೊ ಹಾಕ್ಕೊಳಕ್ತೈತಿ, ಈರುಳ್ಳಿ ಹಾಕ್ಕೊಳಕ್ತೈತಿ. ಹಸಿ ಕೊಬ್ಬರಿಗೆ ಒಂದು ಸ್ವಲ್ಪ ಜೀರಿಗೆ, ಅಜ್ವಾನ ಹಾಕ್ತಾರೆ, ಜೀರಿಗೆ ಹಾಕ್ತಾರೋ. ಸ್ವಲ್ಪ ಉಪ್ಪು ಹಾಕ್ಕೊಳಕ್ತಾನೆ. ಉಪ್ಪು ಹಾಕ್ಕೊಂಡು ಇದಕ್ಕೆ ಟೊಮೆಟೊ ಚಟ್ನಿಗೆ ಒಂಚೂರು ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ, ಒಣ ಖಾರ ಹಾಕ್ಕೊಳಕ್ತಾನೆ. ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಖಾರನೂ ಹಾಕೋರಿ, ಉಪ್ಪನ್ನು ಹಾಕೋರಿ. ಈಗ ನೀರು ಹಾಕಿ ಇದನ್ನು ಮಿಕ್ಸಿಗೆ ಹಾಕ್ಕೊಳಕ್ತಾನೆ. ಇದು ಚಟ್ನಿ ರೆಡಿ ಆಗ್ತೈತಿ. ಚಟ್ನಿ ರೆಡಿ ಆಯ್ತು ನೋಡ್ರಿ. ಇದು ಚಟ್ನಿ, ಇದು ಕಾಂಬಿನೇಷನ್ ಭಾರಿ ಕಾಂಬಿನೇಷನ್ ಇರ್ತೈತಿ. ಇದಕ್ಕೆ ನೀವು ಬೇಕಾದ್ರೆ ಒಣ ಚಟ್ನಿ, ಶೇಂಗಾ ಚಟ್ನಿ ಅಂಥದ್ದು, ಪುಟಾಣಿ ಚಟ್ನಿ ಹಚ್ಕೊಂಡು ತಿನ್ಬೋದು. ಇದಕ್ಕೆಲ್ಲ ಖಾರನೂ ಇರೋದ್ರಿಂದ ಟೇಸ್ಟಿನಾಗಿರ್ತೈತಿ. ಬರೀ ತುಪ್ಪನೂ ಹಚ್ಕೊಂಡು ತಿನ್ಬೋದು. ಇದನ್ನ ಮಕ್ಕಳಿಗೂ ಡಬ್ಬಿಗೆ ಹಾಕಿದ್ರೆ ಭಾರಿ ಹೆಲ್ದಿ ಫುಡ್ ಇದು. ಅದಕ್ಕೆ ನೋಡ್ರಿ ಇದನ್ನು ಮಾಡಿ ನಮ್ಮ ಮನ್ಯಾಗ ಎಲ್ಲರೂ ಲೈಕ್ ಮಾಡಿದ್ರಿ ಇದನ್ನ. ಈ ಫುಡ್ ಮಾಡಿಂದ ಸಿರಿಧಾನ್ಯದಿಂದ ಮಾಡಿದ್ದೂ ಇತ್ತು, ಹೆಲ್ದಿ ಫುಡ್ಡೂ ಇತ್ತು ನೋಡಿ. ಇದನ್ನು ಅದೆಲ್ಲ ಸ್ಟಫಿಂಗಿಗೆ ಮಾಡ್ಕೊಂಡಿದ್ನಲ್ಲ, ಅದನ್ನೆಲ್ಲ ಉಂಡೆ ಮಾಡ್ಕೋಬೇಕೀಗ ನೋಡಿ. ಇದು ಚೆನ್ನಾಗಿ ಬಂದೈತೆ ನೋಡ್ರಿ, ಇದು ಮೆತ್ತಗೆ ಬಂದೈತಿ. ಇದನ್ನು ಅದ್ರೊಳಗೆ ಸ್ಟಫ್ ಮಾಡ್ಬೇಕಾಕತಿ. ಈಗ ಅದ್ರ ಸಂಬಂಧ ಈ ಉಂಡೆ ಮಾಡ್ಕೊಳಕ್ತೈತಿ. ಇದು ಈ ಪಾಲಕ್ ಹಾಕಿರೋದ್ರಿಂದ ಭಾರಿ ಹೆಲ್ದಿ ಇರ್ತೈತಿ. ಇದು ಮಕ್ಕಳಿಗಾದರೂ ಪಾಲಕ್ ಅಂದ್ರೆ ಅದು ಹಂಗೆ ತಿಂತಿರ್ದಿಲ್ಲವು. ಈ ಥರ ಸ್ಟಫ್ ಮಾಡಿ ಪರೋಟ ಮಾಡಿಕೊಟ್ರೆ ಇಷ್ಟ ಆಗ್ತೈತಿ. ಇದೆಲ್ಲ ಈ ಥರ ಉಂಡೆ ಮಾಡ್ಕೋಬೇಕು. ಅದನ್ನ ಬೆಸ್ಟ್ ಆಗ್ತಾವ್ರಿ. ಇದನ್ನು ಎಲ್ಲ ಮೆತ್ತಗೂ ಬರ್ತಾವೆ. ಸಿರಿಧಾನ್ಯ ಅಂತೂ ಎಲ್ಲ ಸಿರಿಧಾನ್ಯ ಹಾಕಿರ್ತಾರಂದ್ರೆ ಇದನ್ನು ನಾನು ಹೆಂಗೆ ಬೀಸ್ಬೇಕು ಅನ್ನೋದನ್ನು ಹಿಂದಿನ ವಿಡಿಯೋದಾಗ ಹೇಳ್ಕೊಟ್ಟನಿ. ಆದ್ರೆ ಒಂದೇ ಸಿರಿಧಾನ್ಯದಿಂದ ಮಾಡಿದ್ದು ನೋಡಿರ್ಬೋದು ನೀವು. ಇದರೊಳಗೆ ಎಲ್ಲನೂ ಮಿಕ್ಸ್ ಐತಿ. ಭಾರಿ ಟೇಸ್ಟಿನೂ ಆಗಿರ್ತಾವೆ ಅಷ್ಟೇ.
ಇದನ್ನು ಈ ಥರ ಸ್ಟಫಿಂಗ್ ಮಾಡ್ಕೊಳಕ್ತಾನೆ. ಹಿಟ್ಟನ್ನು ಚೆನ್ನಾಗಿ ಬರಬೇಕದು ಗೋಧಿ ಹಿಟ್ಟು. ಈ ಥರ ಸ್ಟಫ್ ಮಾಡ್ಕೋಬೇಕು ನಾವು. ಅದೇನು ಆಗಲ್ಲ, ಒಂಚೂರು ಹಿಟ್ಟು ಹಚ್ಚಿ ತೀಡ್ಬಿಟ್ರೆ ಬೆಸ್ಟ್ ಬರ್ತಾವ್ರಿ. ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಮೆತ್ತಗೆ ಇದನ್ನು ಮಾಡ್ಬೇಕು ನೋಡಿ. ಈ ಥರ ಸ್ಟಫಿಂಗ್ ಮಾಡ್ಕೊಂಡು ಇಟ್ಕೊಂಡು ಇಷ್ಟ ಮಾಡೋದು. ಇಷ್ಟು ಮಾಡಿ ಒಂದೊಂದು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೊಂಡು ಸ್ಟಫಿಂಗ್ ಮಾಡೋದು. ಇದರಲ್ಲೇ ಇರ್ತೈತೆ ಎಲ್ಲನೂ ಮಿಕ್ಸ್ ಇರ್ತೈತಲ್ರಿ. ನೀವು ಬೇಕಾದ್ರೆ ಖಾರ ಉಪ್ಪು ಏನು ನಿಮಗೆ ರುಚಿಗೆ ತಕ್ಕಷ್ಟು ಹಾಕೋಬೋದು. ಹೆಲ್ದಿ ಫುಡ್ ಇದು, ಸಿರಿಧಾನ್ಯದ್ದು. ಈ ಥರ ಇದನ್ನು ಮಾಡ್ಕೊಂಡು ಸ್ಟಫಿಂಗ್ ಮಾಡ್ಕೊಂಡು ಇನ್ನು ಹಿಟ್ಟು ಹಾಕಿ, ಗೋಧಿ ಹಿಟ್ಟು ಹಾಕ್ರಿ ಅಥವಾ ಅಕ್ಕಿ ಹಿಟ್ಟು ಹಚ್ಬೋದು. ಈ ಥರ ಹಿಟ್ಟು ಹಚ್ಚಿ ತೀಡ್ಬೇಕದನ್ನ, ಚೆನ್ನಾಗಿ ಬರ್ತೈತೆ. ತೆಳ್ಳಗೆ ಮಾಡಿ ನೀವು ಬೇಕಾದಷ್ಟು ದಪ್ಪನೂ ಮಾಡ್ಕೋಬೋದು, ತೆಳ್ಳಗೂ ಮಾಡ್ಕೋಬೋದು. ನಿಮ್ಮ ಇಷ್ಟ ಹೆಂಗೆ ಮಾಡ್ಕೊಳಕ್ಕೂ ಬರ್ತೈತೆ ಅದು. ನೋಡಿರಿ ಈ ಥರ ಬರ್ತೈತೆ ನೋಡಿರಿ, ಚೆನ್ನಾಗಿ ಬರ್ತೈತೆ. ನೀವು ಪಾಲಕ್ ಸೊಪ್ಪು ಬೇಕಾದ್ರೆ ಮತ್ತು ಮೆಂತ್ಯ ಸೊಪ್ಪನ್ನು ಹಾಕಿನೂ ಮಾಡ್ಬೋದು ಇದನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ. ಈ ಥರ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತಾವ್ರಿ. ಮಾಡಿಲ್ಲ ನೋಡ್ರಿ ನೀವು. ಮತ್ತು ಹೆಲ್ದಿ ಫುಡ್ಡು ಟೇಸ್ಟಿಯಾಗಿರ್ತಾವೆ. ಇಷ್ಟೆಲ್ಲ ಇದನ್ನು ತೀಡಿದ್ರೆ ತೆಳ್ಳಗಾಗಿರ್ತೈತೆ ಇದು. ಈ ಥರ ಬರ್ತೈತೆ ನೋಡಿ, ಬೆಸ್ಟ್ ಆಗ್ತಾವ್ರಿ ಇವು. ಹಾಂ, ಇದು ನೋಡಿರಿ, ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ, ಹಂಚು ಕಾಯ್ದ ನಂತರ ಆಯಿಲ್ ಹಾಕಿ ಚೆನ್ನಾಗಿ ಸುಡ್ಬೇಕಿನ್ನು. ಮೆತ್ತಗಿರ್ತಾವ್ರಿ ಆಗುತ್ತೆ. ತುಪ್ಪನ ಅಷ್ಟು ಹಾಕ್ಕೊಂಡು ತಿಂದ್ರೂ ಅದ್ರೊಳಗೆ ಖಾರ ಉಪ್ಪು ಎಲ್ಲ ಸರಿಯಾಗಿ ಹಾಕಿರ್ತೀವಲ್ರಿ. ತುಪ್ಪ ಹಾಕ್ಕೊಂಡು ತಿಂದರೂ ಬರ್ತೈತಿ. ಈ ಚಟ್ನಿ ಮಾತ್ರ ಕೊಬ್ಬರಿ ಚಟ್ನಿ ನಾ ಡಿಫ್ರೆಂಟಾಗಿ ಮಾಡೀನಿ. ಟೊಮೆಟೊ, ಈರುಳ್ಳಿ ಅದು ಎಲ್ಲ ಹಾಕಿ ಅದರಿಂದ ಅದು ಇದು ನೋಡ್ರಿ ಹಿಂಗೆ ಬರಾಕ್ತತಿ. ಚಟ್ನಿ ಭಾಳ ಕಾಂಬಿನೇಷನ್ ಇರ್ತೈತಿ. ಇದು ಟೊಮೆಟೊದು ಎಲ್ಲ ಹಾಕಿ ಕೊಬ್ಬರಿ ಚಟ್ನಿ ಮಾಡಿರ್ತೀವಲ್ರಿ, ಇದಕ್ಕೆಲ್ಲ ಕಾಂಬಿನೇಷನ್ ಮಸ್ತ್ ಇರ್ತೈತಿ. ಇದು ಈ ಥರ ಕೆಂಪಾಗುವಂಗೆ ಒಂಚೂರು ನಿಮ್ಗೆ ಹೆಂಗೆ ಬೇಕು ಹಂಗೆ ಸುಟ್ಕೋಬೇಕ್ರಿ. ಸ್ವಲ್ಪ ಮೆತ್ತಗಾಗಿರ್ತಾವೆ, ಕ್ರಿಸ್ಪಿನೂ ಬರ್ತಾವೆ. ಅದೇನೋ ಒಂಚೂರು ಇದನ್ನು ಮಾಡಿರ್ತಾರೆ. ಹಿಂಗೆ ಬರ್ತಾವೆ ನೋಡಿ. ಇದಕ್ಕೂ ಸ್ವಲ್ಪ ಆಯಿಲ್ ಹಚ್ಚಬೇಕು. ಇರಲಿಲ್ಲ ಅಂದರೆ ಹಿಟ್ಟನ್ನು ಹಚ್ಚಿ ಮಾಡಿದ್ರೂ ಬರ್ತೈತೆ. ಹಿಟ್ಟು ಹಾಕಿ ತೀಡಿ ನೋಡಿರಿ ಎಷ್ಟು ತೆಳ್ಳಗೆ ಬರ್ತೈತೆ. ಈ ಥರ ಎಲ್ಲ ಕಡೆನೂ ಸ್ಟಫಿಂಗ್ ಎಲ್ಲ ಕಡೆ ಬರ್ಬೇಕು ನೋಡಿರಿ, ತೀಡಿದ್ರೆ ಅಂದ್ರೆ ಅವು ಟೇಸ್ಟ್ ಬರ್ತೈತೆ. ಹಿಂಗಾಗ್ತಾವೆ. ಸ್ವಲ್ಪ ಆಯಿಲ್ ಹಾಕಿ, ಆಯಿಲ್ ಹಾಕ್ಬೋದು, ತುಪ್ಪನೂ ಹಾಕ್ತಾರೆ. ಆಯಿಲ್ ಹಾಕಿ ನಾವು ಮಾಡ್ಬೋದು. ನೀವು ಯಾವ್ದು ಇರ್ತೈತೆ ಅದನ್ನು ಹಾಕ್ರಿ. ನೋಡಿ ಹಿಂಗೆ ಬರ್ತದೆ ನೋಡಿ. ಈ ಥರ ಮಸ್ತ್ ಬರ್ತೈತೆ. ಅದು ಚೆನ್ನಾಗಿ ಸುಟ್ಟು ಅದನ್ನ ಸ್ವಲ್ಪ ಗರಿಗರಿ ಆಗೋ ತಂಗ ಸುಟ್ರಿ ಬೆಸ್ಟ್ ಬರ್ತೈತೆ. ಈ ಕಡೆನೂ ಸುಟ್ಟಿಲ್ಲ ಅಂತೇಳಿ ಈ ಥರ ಮಡಿಚಿ ಸುಡಾಕ್ತಾನೆ ನಾನು. ನೋಡಿರಿ ಈ ಕಡೆ ಎಲ್ಲ ಸ್ವಲ್ಪ ಆಯಿಲನ್ನು ಹಾಕ್ಬೋದು, ಬೇಕಾದ್ರೆ ನೀವು ಜಾಸ್ತಿನೂ ಹಾಕೋಬೋದು. ಅದೇನು ನೀವೇನು ಇಷ್ಟ ಹಾಕ್ಬೇಕಂತ ಏನಿರೋದಿಲ್ಲ. ಒಟ್ಟು ಟೋಟಲಿ ಇದೆ ಹೆಲ್ದಿ ಫುಡ್ ರೀ. ನಾ ಭಾಳ ಇಷ್ಟಪಟ್ಟು ಹೇಳಾಕತ್ತಾನೆ ಇದನ್ನ ಮಾಡ್ರಿ. ನಮ್ಮ ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ನೋಡ್ರಿ ಒಳ್ಳೆ ಹೆಲ್ದಿ ಫುಡ್. ಇದ್ರದ್ದು ಹಿಟ್ಟು ಹೆಂಗೆ ಬೀಸೋದು ಅನ್ನೋದು ಏನೇನು ಐಟಮ್ಸ್ ಎಲ್ಲ ಹಾಕಿ ಹಿಟ್ಟು ಬೀಸಿಸೇನೆ ಅದನ್ನೆಲ್ಲ ಹಿಂದಿನ ವಿಡಿಯೋದಾಗ ಬಿಟ್ಟನೆ, ನೀವು ನೋಡ್ರಿ. ಅದು ಮಸ್ತ್ ಬಂದಿರ್ತೈತಿ. ಅವು ಏನೂ ಆಗಲ್ಲ, ಬೇಕಾದಷ್ಟು ತಿಳ್ರಿ. ನೀವು ಹಿಟ್ಟು ಹಚ್ಚಿ ತಿಡೋದ್ರಿಂದ ಎಲ್ಲ ಚೆನ್ನಾಗೇ ಬರ್ತಾವೆ. ಆಲೂ ಪರೋಟ ಅದು ಮಾಡ್ತಾರೆ ಈಗ. ಅದಕ್ಕಿಂತ ಇದು ಭಾಳ ಹೆಲ್ದಿ ಅಲ್ರಿ. ಯಾಕಂದ್ರೆ ಸ್ಟಫಿಂಗನ ಎಲ್ಲ ಇದು ಇರ್ತೈತಿ,
ಸಿರಿಧಾನ್ಯನ ಸ್ಟಫಿಂಗ್ ಇರ್ತೈತಲ್ರಿ, ಬೇಕಾದಂಗೆ ನೀವು ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಯಾಕಂದ್ರೆ ಆಲೂ ಪರೋಟ ಮಾಡ್ತೀವಿ ಈಗ, ಆಲೂ ಪರೋಟಕ್ಕಿಂತನೂ ಇದು ಹೆಲ್ದಿ ಅಲ್ರಿ, ಅದಕ್ಕೆ ಇದನ್ನು ಮಾಡಿ ತೋರ್ಸೇನು ಬೇಕಾದಷ್ಟು. ಈಗ ಒಂದು ಸಿರಿಧಾನ್ಯ ಹಾಕಿ ಮಾಡೋದು ಬೇರೆ, ನಾವು ಅಷ್ಟು ಸಿರಿಧಾನ್ಯಗಳನ್ನ ಹಾಕಿ ಎಲ್ಲ ಅದನ್ನು ಮಿಕ್ಸ್ ಮಾಡಿ ಅದನ್ನ ಹಿಟ್ ಮಾಡಿ ಸ್ಟಫಿಂಗ್ ಮಾಡಿದ್ದೈತ್ರಿ. ಅದರಿಂದನೇ ಇದು ಭಾರಿ ಒಂಥರ ಹೆಲ್ದಿ ಫುಡ್ ಅಂತ ಹೇಳಿ ನಾ ಹೇಳಕ್ಕೆ ಇಷ್ಟಪಡಾಕ್ತಾನೆ. ನೀವಂತೂ ಮಾಡಿ ನೋಡ್ರಿ, ಇದನ್ನ ಮಾಡಿದ ಕೂಡಲೇ ನೀವು ಹೇಳ್ತೀರಿ ಇಷ್ಟು ಬೆಸ್ಟ್ ಆಗಿತ್ತು ಅಂತ ಹೇಳಿ. ಅಷ್ಟು ಟೇಸ್ಟಿ, ಮೃದುವಾಗಿರ್ತೈತಿ, ಟೇಸ್ಟಿ ಆಗಿರ್ತೈತೆ. ಮತ್ತು ಇಷ್ಟೆಲ್ಲ ನಮಗೆ ಹೆಲ್ದಿ ಹೋಗ್ಯಾವ ನಮಗೆ, ನಾವು ಇದನ್ನು ಮಾಡಾಕ್ತೀವಿ, ಇಷ್ಟೆಲ್ಲ ಹಾಕಿ ಮಾಡೀವಂದ್ರೆ ಭಾರಿ ಖುಷಿ ಆಗ್ತೈತೆ ರೀ. ಎಲ್ಲ ಸಿರಿಧಾನ್ಯಗಳನ್ನ ಹಾಕಿರ್ತೀವಲ್ರಿ. ನಮ್ಮ ಮನ್ಯಾಗಂತೂ ಭಾಳ ಇಷ್ಟಪಟ್ಟು ತಿಂದಾರೆ ಇದನ್ನ. ನೀವು ಅದಕ್ಕೆ ಮಾಡಿ ನೋಡ್ರಿ. ಈ ಥರ ಎಲ್ಲ ಭಾಳ ಚಂದ ಬರ್ತಾವ್ರಿ ಅವು. ನೀವು ಬೇಕಾದಂಗೆ ಸುಡ್ರಿ. ಈ ಕಡೆ ಹಾಕಿ ಮೆತ್ತಗೂ ಅಷ್ಟೇ ಇರ್ತಾವೆ, ಕ್ರಿಸ್ಪಿನೂ ಇರ್ತಾವೆ ನೋಡಿರಿ. ಈಗ ತೋರಿಸ್ತೀನಿ ನಾನು. ತುಪ್ಪದಲ್ಲಿ ಹಚ್ಕೊಂಡು ತಿನ್ಬೋದು, ಬಿಸಿ ಬಿಸಿ ಆಗೈತಲ್ರಿ. ತುಪ್ಪದಲ್ಲಿ ಹಚ್ಕೊಂಡು ಭಾರಿ ಟೇಸ್ಟ್ ಆಗ್ತೈತೆ. ಯಾಕಂದ್ರೆ ಖಾರದು ಅದರಲ್ಲಿ ಇರೋದ್ರಿಂದ ನೀವು ಬೇಕಾದರೆ ಈ ಚಟ್ನಿ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು. ಇದು ನಾನು ಕೊಬ್ಬರಿ ಚಟ್ನಿನೂ ಮಾಡೀನಿ. ಇದಕ್ಕೆ ಡಿಫ್ರೆಂಟಾಗಿ ಅದಕ್ಕೆ ಒಣ ಖಾರ ಹಾಕಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ. ಮಾಡಿ ನೋಡ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್